ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಈಸಿ ಮ್ಯಾಥ್ಸ್ ಬೈ ರಶ್ಮಿ. ಸೊ ನಾವು GPSTR ಸಿಲೆಬಸ್ನ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಅದರ ಸಂಬಂಧಪಟ್ಟಂತಹ ಕೆಲವೊಂದು MCQ ಕ್ವಶನ್ಸ್ ನೋಡ್ತಾ ಹೋಗೋಣ. ಹೌ ಮೆನಿ ರ್ಯಾಷನಲ್ ನಂಬರ್ಸ್ ಲೈ ಬಿಟ್ವೀನ್ 2 ಆ್ಯಂಡ್ 3? ಓಕೆ, ಸೊ ನಮಗೆ ಗೊತ್ತೇ ಇದೆ ಯಾವುದೇ ಎರಡು ರ್ಯಾಷನಲ್ ನಂಬರ್ ಮಧ್ಯದಲ್ಲಿ ನಮಗೆ ಎಷ್ಟು ಬೇಕಾದರೂ ರ್ಯಾಷನಲ್ ನಂಬರ್ಸು ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ ದೇರ್ ಆರ್ ಇನ್ಫೈನೈಟ್ಲಿ ಮೆನಿ ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ 2 ಆ್ಯಂಡ್ 3. ನೆಕ್ಸ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ರ್ಯಾಷನಲ್ ನಂಬರ್? ಸೊ ಇದರಲ್ಲಿ ಯಾವುದು ರ್ಯಾಷನಲ್ ನಂಬರ್ ಅಲ್ಲ ಅಂತ ಕೇಳಿದ್ದಾರೆ. ದಟ್ ಮೀನ್ಸ್ ಇರ್ರ್ಯಾಷನಲ್ ನಂಬರ್ ಯಾವುದು ಅಂತ ಹೇಳಿ. ಓಕೆ, -7 ಅಂತೂ ಅಲ್ಲ, ಬಿಕಾಸ್ ಇಟ್ ಇಸ್ ರ್ಯಾಷನಲ್ ನಂಬರ್. ನೆಕ್ಸ್ಟ್ 0 ಕೂಡ ರ್ಯಾಷನಲ್ ನಂಬರ್. ಇಲ್ಲಿ √49 ಇದೆ. ಓಕೆ, ಇದನ್ನು ನಾವು ಸಿಂಪ್ಲಿಫೈ ಮಾಡಿಕೊಂಡ್ರೆ √49 ಅಂದರೆ 7 ಬರುತ್ತೆ. ಓಕೆ, ಸೊ 7/2 ಇಟ್ ಈಸ್ ಇನ್ ದ ಫಾರ್ಮ್ p/q, ಸೊ ಇಟ್ ಈಸ್ ರ್ಯಾಷನಲ್ ನಂಬರ್. ಸೊ ಇನ್ ಲಾಸ್ಟ್ ಆಪ್ಷನ್ ಉಳಿದಿದ್ದು ನಮಗೆ √7. ದಿಸ್ ಈಸ್ ನಾಟ್ ಅ ರ್ಯಾಷನಲ್ ನಂಬರ್. ನೆಕ್ಸ್ಟು, ದ ಆ್ಯಡಿಟಿವ್ ಇನ್ವರ್ಸ್ ಆಫ್ -11/13 ಈಸ್. ಆ್ಯಡಿಟಿವ್ ಇನ್ವರ್ಸ್ ಅಂತಂದರೆ ಏನು? ಸೊ ಒಂದು ಯಾವುದು ಎ ಅಂತ ನಂಬರ್ ಇದ್ದರೆ ಇದಕ್ಕೆ ನಾವು ಯಾವ ನಂಬರ್ನ ಆ್ಯಡ್ ಮಾಡಿದ್ರೆ 0 ಬರುತ್ತೆ. ಆಬ್ವಿಯಸ್ಲಿ ಇಟ್ ಈಸ್ -a ಅಲ್ವಾ? ಸೊ ಈಗ ನಮಗೆ -11/13 ಇದೆ. ಸೊ ಇದಕ್ಕೆ ಯಾವ ನಂಬರ್ನ ನಾವು ಆ್ಯಡ್ ಮಾಡಿದ್ರೆ 0 ಬರುತ್ತೆ? ಸೊ ನೆಗೆಟಿವ್ ಇರೋದ್ರಿಂದ ಪಾಸಿಟಿವ್ 11/13 ಆ್ಯಡ್ ಮಾಡಿದ್ರೆ ನಮಗೆ 0 ಬರುತ್ತೆ. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಲೈಸ್ ಬಿಟ್ವೀನ್ 1/2 ಆ್ಯಂಡ್ 2/3? ಓಕೆ, ಸೊ 1/2 ಮತ್ತು 2/3 ಮಧ್ಯದಲ್ಲಿ ಯಾವ ನಂಬರ್ ಬರುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡೋದಕ್ಕೆ ಏನು ಮಾಡೋಣ ಅಂದರೆ, ಫಸ್ಟು ಡಿನಾಮಿನೇಟರ್ನ ಸೇಮ್ ಮಾಡ್ಕೊಳ್ಳೋಣ. ಸೊ 1/2ಗೆ ನಾವು 3ಇಂದ ಮಲ್ಟಿಪ್ಲೈ ಮಾಡಬೇಕಾಗತ್ತೆ, 3/6 ಆಗುತ್ತೆ. ನೆಕ್ಸ್ಟು 2/3ಗೆ 2ಇಂದ ಮಲ್ಟಿಪ್ಲೈ ಮಾಡಬೇಕು. ನಾನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊತಾ ಇದ್ದೀನಿ ಡಿನಾಮಿನೇಟರ್ ಸೇಮ್ ಮಾಡೋಕ್ಕೆ. 4/6 ಆಯಿತು. ಓಕೆ, 3/6 4/6 ಅಂದರೆ ಮಧ್ಯದಲ್ಲಿ 5/6 ಬರುತ್ತೆ. ಸೊ ಹಂಗಾಗಿ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ವಿಚ್ ಈಸ್ ಇರ್ರ್ಯಾಷನಲ್? √81, √64, √50, 7/8. 7/8 ಅಂತೂ ಅಲ್ಲ, ಇದು ರ್ಯಾಷನಲ್ಲು. ನೆಕ್ಸ್ಟು √81 ಇದೆ. 81 ಯಾವುದು? 9 9s 81. ಸೊ ಇದು ನಮಗೆ √81 9 ಆಗುತ್ತೆ. ನೆಕ್ಸ್ಟು 64 ಇದೆ. 64 ನಮಗೆ ಯಾವುದ್ರದ್ದು ಸ್ಕ್ವೇರ್ ರೂಟ್ ಅಂದರೆ ಸ್ಕ್ವೇರ್ ರೂಟ್ ಆಫ್ 64 ಯಾವುದು? 8 8 8s 64. ಸೊ ಇದು 8 ಆಗುತ್ತೆ. ನೆಕ್ಸ್ಟು 50 ಇದೆ. ಓಕೆ, √50. ಇದನ್ನು ನಾವು 25 2s ಅಂತ ಬರಿಬೋದು. ಸೊ 25 ರೂಟಿಂದ ಹೊರಗೆ ತೊಗೊಂಡ್ರೆ 5 ಆಗುತ್ತೆ, 5√2. ಸೊ √50 ಈಸ್ ಇರ್ರ್ಯಾಷನಲ್. ನೆಕ್ಸ್ಟ್ ಒನ್, ದ ಪ್ರಾಡಕ್ಟ್ ಆಫ್ 2 ನಾನ್-ಝೀರೋ ಇರ್ರ್ಯಾಷನಲ್ ನಂಬರ್ ಈಸ್. ಯಾವುದೇ ಎರಡು ಇರ್ರ್ಯಾಷನಲ್ ನಂಬರ್ನ ನಾವು ಮಲ್ಟಿಪ್ಲೈ ಮಾಡಿದಾಗ ನಮಗೆ ರ್ಯಾಷನಲ್ ಬರಬಹುದು ಅಥವಾ ಇರ್ರ್ಯಾಷನಲ್ ಬರ್ಬೋದು ಅಂತ ನಾವು ಆಲ್ರೆಡಿ ನೋಟಲ್ಲಿ ನೋಡಿದ್ದೀವಿ. ಓಕೆ, ಸೊ ಅದಕ್ಕೆ ಆಪ್ಷನ್ 4 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ದ HCF ಆಫ್ 3 ಕಾನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್ಸ್ ಈಸ್ ಆಲ್ವೇಸ್. 3 ಕಾನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್ಸ್ ಅಂತಂದರೆ ಯಾವುದಾದ್ರೂ ಒಂದು 3 ನಂಬರ್ ನಾವು ತಗೊಂಡು ನೋಡೋಣ. ಸಪೋಸ್ 2 3 ಆ್ಯಂಡ್ 4 ತೊಗೊತೀನಿ. ಓಕೆ, ಸೊ ಇದಕ್ಕೆ HCF ಏನಾಗುತ್ತೆ? ಈ ಮೂರನ್ನೂ ಡಿವೈಡ್ ಮಾಡೋ ನಂಬರ್ ಯಾವುದಿದೆ ನಮಗೆ? ಯಾವುದು? 1 ಅಷ್ಟೇ, 1 ಅಲ್ವಾ? ಓಕೆ, ಇದೇ ರೀತಿ ನೆಕ್ಸ್ಟು ಇನ್ನೊಂದು ಯಾವುದಾದ್ರೂ ಕಾನ್ಸಿಕ್ಯೂಟಿವ್ ನಂಬರ್ಸ್ ತೊಗೊಳ್ಳೋಣ. 5 6 7. ಈ ಮೂರನ್ನೂ ಡಿವೈಡ್ ಮಾಡೋಂಥ ನಂಬರ್ ನಮಗೆ 1. ಸೊ ಅದರ್ ದೆನ್ 1 ನಮಗೆ ಯಾವ ನಂಬರು ಬರೋದಿಲ್ಲ. ಸೊ ಹಾಗಾಗಿ 1 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟು, ದ LCM ಆಫ್ 2 ಕೋಪ್ರೈಮ್ ನಂಬರ್ಸ್ ಈಸ್. ಕೋಪ್ರೈಮ್ ಅಂತ ಅಂದರೆ ನಮಗೆ ಗೊತ್ತಿದೆ, ಈಗ A ಆ್ಯಂಡ್ B ಇತ್ತು ಅಂದರೆ ಕೋಪ್ರೈಮ್ ಅಂದರೆ ಇದ್ರದ್ದು HCF 1 ಆಗಿರುತ್ತೆ, ಅಂದರೆ ಯಾವುದೇ ಕಾಮನ್ ಫ್ಯಾಕ್ಟರ್ಸ್ ಇರೋದಿಲ್ಲ, ಹೌದಾ? ಸೊ ದೇರ್ LCM ಏನಾಗುತ್ತೆ? LCM ಪ್ರಾಡಕ್ಟ್ ಆಫ್ ದೀಸ್ ಟು, A ಇಂಟು B ಆಗುತ್ತೆ. ಸೊ ದ ರೈಟ್ ಆಪ್ಷನ್ ಈಸ್ ದೇರ್ ಪ್ರಾಡಕ್ಟ್. ನೆಕ್ಸ್ಟ್ ಒನ್, ಇಫ್ ದ ನಂಬರ್ಸ್ ಆರ್ ಕೋಪ್ರೈಮ್ ದೇರ್ HCF ಇಂಟು LCM ಈಕ್ವಲ್ಸ್. HCF 1 ಆಗಿರುತ್ತೆ ಕೋಪ್ರೈಮ್ ಇರೋದ್ರಿಂದ, LCM ಪ್ರಾಡಕ್ಟ್ ಆಗಿರುತ್ತೆ A ಇಂಟು B. ಸೊ ಅಗೇನ್ ದ ಆನ್ಸರ್ ಈಸ್ ದೇರ್ ಪ್ರಾಡಕ್ಟ್. ನೆಕ್ಸ್ಟು,
I to the power 2026 ಈಕ್ವಲ್ ಟು, ಓಕೆ. ಸೊ ಇದು ನಾನು ನಿಮಗೆ ನೋಟಲ್ಲಿ ಹೇಳಿದೆ. ಐ ರೈಸ್ ಟು 4k ಇತ್ತು ಅಂದರೆ ನಮಗೆ ವ್ಯಾಲ್ಯೂ 1 ಆಗುತ್ತೆ. ಓಕೆ, ಸೊ ನಾನು ಏನು ಮಾಡ್ತೀನಿ, 2026ನ 4ಇಂದ ಡಿವೈಡ್ ಮಾಡಿಕೊಂಡಾಗ ನಮಗೇನು ಬರುತ್ತೆ, 506 ಬರುತ್ತೆ ವಿತ್ ರಿಮೈಂಡರ್ 2. ಓಕೆ, ಸೊ ಆಗ ನಾನು ಇನ್ ಟರ್ಮ್ಸ್ ಆಫ್ 4 ಬರಿಬೋದು. ಐ ರೈಸ್ ಟು 4 ಇಂಟು 506 ಇಂಟು ಐ ಸ್ಕ್ವಯರ್. ಸೊ ಇದಿಷ್ಟು ವ್ಯಾಲ್ಯೂ ನಮಗೆ 1 ಆಗುತ್ತೆ ಆ್ಯಂಡ್ ಐ ಸ್ಕ್ವೇರ್ ಉಳ್ಕೊಳ್ಳುತ್ತೆ. ಐ ಸ್ಕ್ವೇರ್ ವ್ಯಾಲ್ಯೂ -1. ಸೊ ದ ಟೋಟಲ್ ವ್ಯಾಲ್ಯೂ ಈಸ್ -1, ಆಪ್ಷನ್ ಬಿ. ನೆಕ್ಸ್ಟ್, ಇಫ್ z plus z bar is equal to 12, then the real part of z. ಓಕೆ, ಸೊ ನಾನು z is equal to a plus ib ಅಂತ ತಗೋತೀನಿ. ಅದೇ ರೀತಿ z bar ಅಂದರೆ ಕಾಂಜುಗೇಟ್ ಏನಾಗುತ್ತೆ, a ಮೈನಸ್ ib ಆಗುತ್ತೆ. ಓಕೆ, ಸೊ ಇದೆರಡನ್ನೂ ಆ್ಯಡ್ ಮಾಡಿದಾಗ ಏನಾಯಿತು ನಮಗೆ, z ಪ್ಲಸ್ z ಬಾರ್ ಈಸ್ ಈಕ್ವಲ್ ಟು a ಪ್ಲಸ್ a 2a ಆಗುತ್ತೆ. ಇದು ಪ್ಲಸ್ಸು ಮೈನಸ್ ಇರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ, ಹೌದಾ. ಸೊ ಇದು ಈಕ್ವಲ್ಸ್ ಏನು ಕೊಟ್ಟಿದ್ದಾರೆ ಅವರು, 12 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ z ಪ್ಲಸ್ z ಬಾರ್ ಈಸ್ ಈಕ್ವಲ್ ಟು 2a ಈಸ್ ಈಕ್ವಲ್ ಟು 12. ದಟ್ ಮೀನ್ಸ್ a ಈಸ್ ಈಕ್ವಲ್ ಟು 6 ಆಗುತ್ತೆ. ಸೊ 2 ಈ ಕಡೆ ಹೋದರೆ a ಅಂತ ಅಂದರೆ ನಮಗೆ ಗೊತ್ತಿದೆ ರಿಯಲ್ ಪಾರ್ಟ್. ಸೊ ವ್ಯಾಲ್ಯೂ ಎಷ್ಟಾಯಿತು, 6. ನೆಕ್ಸ್ಟ್ ಒನ್, ವಿಚ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್? ಎವ್ರಿ ಇರ್ಯಾಷನಲ್ ನಂಬರ್ ಈಸ್ ಕಂಪ್ಲೀಟ್ ಬಟ್ ನಾಟ್ ರಿಯಲ್. ಎವ್ರಿ ರ್ಯಾಷನಲ್ ನಂಬರ್ ಈಸ್ ಇರ್ಯಾಷನಲ್. ಎವ್ರಿ ರಿಯಲ್ ನಂಬರ್ ಈಸ್ ಎ ಕಾಂಪ್ಲೆಕ್ಸ್ ನಂಬರ್. ಎವ್ರಿ ಕಾಂಪ್ಲೆಕ್ಸ್ ನಂಬರ್ ಈಸ್ ಇರ್ಯಾಷನಲ್. ಇದಿಷ್ಟು ಸ್ಟೇಟ್ಮೆಂಟಲ್ಲಿ ನಮಗೆ ಎವ್ರಿ ಇರ್ಯಾಷನಲ್ ನಂಬರ್ ಈಸ್ ಕಾಂಪ್ಲೆಕ್ಸ್, ನೋ ಇಟ್ ಈಸ್ ನಾಟ್. ಎಲ್ಲ ಇರ್ಯಾಷನಲ್ ನಂಬರು ಕಾಂಪ್ಲೆಕ್ಸ್ ನಂಬರ್ ಅಲ್ಲ, ಬಟ್ ನಾಟ್ ರಿಯಲ್ ಅಂತ ಹೇಳಿದ್ದಾರೆ. ನೆಕ್ಸ್ಟು, ಎವ್ರಿ ರ್ಯಾಷನಲ್ ನಂಬರ್ ಈಸ್ ಇರ್ಯಾಷನಲ್, ಇದು ಕೂಡ ಸ್ಟೇಟ್ಮೆಂಟ್ ತಪ್ಪಿದೆ. ಎವ್ರಿ ರಿಯಲ್ ನಂಬರ್ ಈಸ್ ಕಾಂಪ್ಲೆಕ್ಸ್ ನಂಬರ್. ಎಸ್, ಎವ್ರಿ ರಿಯಲ್ ನಂಬರ್ನ ನಾವು ಕಾಂಪ್ಲೆಕ್ಸ್ ನಂಬರ್ ಅಂತ ಕರಿಬೋದು. ನೆಕ್ಸ್ಟು, ಎವ್ರಿ ಕಾಂಪ್ಲೆಕ್ಸ್ ನಂಬರ್ ಈಸ್ ರ್ಯಾಷನಲ್, ಇದು ಕೂಡ ರಾಂಗು. ಯಾಕೆ ನಾವು ರಿಯಲ್ ನಂಬರ್ನ ಕಾಂಪ್ಲೆಕ್ಸ್ ಅನ್ಬೋದು ಅಂತಂದರೆ, ನಾವು ಕಾಂಪ್ಲೆಕ್ಸ್ ನಂಬರ್ನ a ಪ್ಲಸ್ ಐ ಬಿ ಅಂಥೇಳಿ ಡಿನೋಟ್ ಮಾಡ್ತೀವಿ, ವೇರ್ a ಆ್ಯಂಡ್ b ಆರ್ ರಿಯಲ್ ನಂಬರ್ಸ್, ಹೌದಾ. ಸಪೋಸ್ b ಈಸ್ ಈಕ್ವಲ್ ಟು 0 ಆದರೆ ನಾವು z ಈಕ್ವಲ್ ಟು a ಪ್ಲಸ್ ಐ ಇಂಟು 0 ಅಂತ ಡಿನೋಟ್ ಮಾಡ್ಬೋದಲ್ವಾ. ಸೊ ಹಾಗಾಗಿ ಎಲ್ಲ ರ್ಯಾಷನಲ್ ನಂಬರ್ನು ನಾವು ಕಾಂಪ್ಲೆಕ್ಸ್ ನಂಬರ್ ಫಾರ್ಮಲ್ಲಿ ಡಿನೋಟ್ ಮಾಡೋಕ್ಕೆ ಬರ್ತಾ ಇರೋದ್ರಿಂದ ಎವ್ರಿ ರಿಯಲ್ ನಂಬರ್ ಈಸ್ ಎ ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ಒನ್, ಫೈಂಡ್ ದ ಸ್ಮಾಲೆಸ್ಟ್ ಡಿಜಿಟ್ x such that number 53x72 is divisible by 9 and 4. ಓಕೆ, ಇದು ಡಿವಿಸಿಬಿಲಿಟಿ ರೂಲ್ ಮೇಲೆ ಇರೋದು. ಸೊ ನಮಗೆ ಡಿವಿಸಿಬಿಲಿಟಿ ಆಫ್ 9 ಏನು ಹೇಳುತ್ತೆ, ಯಾವುದೇ ಒಂದು ನಂಬರ್ ಇತ್ತು ಅಂತಂದರೆ ಡಿಜಿಟ್ ಸಮ್ಮು ಡಿವಿಸಿಬಲ್ ಬೈ 9 ಆಗಿರಬೇಕು. ಹಾಗೆಯೇ ಡಿವಿಸಿಬಿಲಿಟಿ ರೂಲ್ ಆಫ್ 4 ಏನು ಹೇಳುತ್ತೆ ಅಂದರೆ ಲಾಸ್ಟ್ 2 ಡಿಜಿಟ್ಟು ಡಿವಿಸಿಬಲ್ ಬೈ 4 ಆಗಿರಬೇಕು. ಸೊ ಇಲ್ಲಿ ನಮಗೆ 72 ಇದೆ. ಸೊ ಇದು ಆಲ್ರೆಡಿ 4ಇಂದ ಡಿವೈಡ್ ಆಗ್ತಾ ಇದೆ, ಹಾಗಾಗಿ ಇದಿಷ್ಟು ಕಂಪ್ಲೀಟ್ ನಂಬರ್ 4ಇಂದ ಡಿವೈಡ್ ಆಗುತ್ತೆ. ಬಟ್ ನಮಗೆ 9ಇಂದ ಚೆಕ್ ಮಾಡಬೇಕು ಅಂತ ಅಂದರೆ ಎಲ್ಲ ಡಿಜಿಟ್ಸು ಏನಾಗಬೇಕು, ಅಡಿಷನ್ ಮಾಡಿದ್ದು ನಮಗೆ 9ಇಂದ ಡಿವೈಡ್ ಆಗಬೇಕು. ಸೊ ಇದು ಎಷ್ಟಾಗುತ್ತೆ, 5 + 3 8, 8 + 2 10, 10 + 7 17 ಆಯಿತು. ಅಂದರೆ 17 + x ಶುಡ್ ಬಿ ಡಿವಿಸಿಬಲ್ ಬೈ 9. ಎಷ್ಟು ನಾವು ಆ್ಯಡ್ ಮಾಡಿದರೆ 9ಇಂದ ಡಿವೈಡ್ ಆಗುತ್ತೆ, ಸೊ 9 ಟೇಬಲಲ್ಲಿ ಹೋಗಬೇಕು. ನಮಗೆ ಗೊತ್ತಿದೆ 9 1 9, 9 2 18. ಸೊ 9 ಇದನ್ನು ಡಿವೈಡ್ ಮಾಡಬೇಕು ಅಂದರೆ ಎಕ್ಸ್ ವ್ಯಾಲ್ಯೂ 1 ಆಗಬೇಕು. ಓಕೆ, ಸೊ ಎಕ್ಸ್ ವ್ಯಾಲ್ಯೂ 1 ಆಗ್ತಾ ಇದ್ದರೆ ನಮಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಫೈಂಡ್ ದ ಗ್ರೇಟೆಸ್ಟ್ ಡಿಜಿಟ್ x such that 72x54 is divisible by 11. ಓಕೆ, ಸೊ 11 ಡಿವಿಸಿಬಿಲಿಟಿ ರೂಲ್ ಏನು ಹೇಳುತ್ತೆ ಅಂತ ಅಂದರೆ ಡಿಫ್ರೆನ್ಸ್ ಆಫ್ ಆಡ್ ಪ್ಲೇಸಸ್ ಆ್ಯಂಡ್ ಈವನ್ ಪ್ಲೇಸಸ್ ಶುಡ್ ಬಿ 0 ಆರ್ ಡಿವಿಸಿಬಲ್ ಬೈ 11 ಆಗುತ್ತೆ. ಓಕೆ, ನಾನೀಗ ಫಸ್ಟು ಆಡ್ ಪ್ಲೇಸಸ್ದು ಆ್ಯಡ್ ಮಾಡ್ಕೊತೀನಿ. 7 + x + 4 ಡಿಫ್ರೆನ್ಸು ಈವನ್ ಪ್ಲೇಸಸ್ದು 5 + 2. ಸೊ ಇದೆಷ್ಟಾಯಿತು, 11 + x ಆಯಿತು, ಇಲ್ಲಿ 7 ಆಯಿತು. ಇದನ್ನು ನಾವು ಡಿಫ್ರೆನ್ಸ್ ತೊಗೊಂಡ್ರೆ 11ಅಲ್ಲಿ 7 ಹೋಯಿತು ಅಂದರೆ 4 ಉಳಿಯುತ್ತೆ, ಅಂದರೆ 4 + x ಉಳಿಯುತ್ತೆ. ಓಕೆ, ಇದು 0 ಅಂತೂ ಆಗಲ್ಲ.
ಸೊ ಈ ನಂಬರು ನಮಗೆ 11ಇಂದ ಡಿವೈಡ್ ಆಗ್ತಾ ಇರಬೇಕು. ಸೊ 11ಇಂದ ಡಿವೈಡ್ ಆಗಬೇಕು ಅಂತಂದರೆ ಎಷ್ಟು ನಂಬರ್ ನಾವು ಆ್ಯಡ್ ಮಾಡಬೇಕಿಲ್ಲಿ? ಫೋರ್ ಪ್ಲಸ್ ಎಕ್ಸ್ ಶುಡ್ ಬಿ ಡಿವಿಸಿಬಲ್ ಬೈ 11 ಅಂತ ಅಂದರೆ ಇಲ್ಲಿ ನಾವು ಎಕ್ಸ್ ವ್ಯಾಲ್ಯೂ ಎಷ್ಟು ತೊಗೋಬೇಕು? ಸೊ ದಟ್ ಇಟ್ ಶುಡ್ ಬಿ ಡಿವಿಸಿಬಲ್ ಬೈ 11 ಅಂತಂದರೆ ನಾವು 7 ಆ್ಯಡ್ ಮಾಡಿಕೊಂಡ್ರೆ ಏನಾಗುತ್ತೆ? 4 + 7 11 ಆಗುತ್ತೆ. ಸೊ ಇಲ್ಲಿ ನಮಗೆ ಆನ್ಸರು C1 ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಒನ್, ಅ ನಂಬರ್ 4x 7 2 y ಈಸ್ ಡಿವಿಸಿಬಲ್ ಬೈ 8 9 ಆ್ಯಂಡ್ 5. ಫೈಂಡ್ ಎಕ್ಸ್ ಆ್ಯಂಡ್ ವೈ. ಇಲ್ಲಿ ಎರಡೆರಡು ನಂಬರ್ ಇದೆ. ಓಕೆ, ಸೊ ಫಸ್ಟು ನಾವು ಯಾವುದು ನೋಡ್ಕೊಂಡು ಹೋಗೋಣ ಅಂತಂದರೆ 5 ಡಿವಿಸಿಬಿಲಿಟಿ ನೋಡೋಣ. 5ಇಂದ ಡಿವಿಸಿಬಲ್ ಆಗಬೇಕು ಅಂದರೆ ಲಾಸ್ಟ್ ನಂಬರು 0 ಇರಬೇಕು ಅಥವಾ 5 ಇರಬೇಕು. ಓಕೆ, ಸೊ 4 ಆಪ್ಷನಲ್ಲೂ ನಮಗೆ 5 ಇದೆ ಮತ್ತು 0ನೂ ಇದೆ. ಓಕೆನಾ? ನೆಕ್ಸ್ಟು 5 ಬಿಟ್ಟರೆ 8 ಏನು ಹೇಳುತ್ತೆ? ಲಾಸ್ಟ್ 3 ಡಿಜಿಟು 8ಇಂದ ಡಿವೈಡ್ ಆಗ್ತಾ ಇರಬೇಕು. ಓಕೆ, ಸೊ ಸಪೋಸ್ ಇಲ್ಲಿ 5 ಬಂತು ಅಂದರೆ ಅದು 8ಇಂದ ಡಿವೈಡ್ ಆಗಲ್ಲ, ಹೌದಲ್ಲ? ಸೊ ಅದಕ್ಕೆ ನಾವು 0 ಇರೋ ಆಪ್ಷನ್ಸ್ನ ತೊಗೊಳ್ಳೋಣ, ಇದೊಂದು ಮತ್ತು ಇದೊಂದು. ಸಪೋಸ್ ಲಾಸ್ಟಲ್ಲಿ ನಾವು 0 ಹಾಕಿದ್ರೆ 720 ಆಗುತ್ತೆ, ಆಗ 8ಇಂದ ಡಿವೈಡ್ ಆಗುತ್ತೆ. ಓಕೆ, ಸೊ 8ಇಂದ ಡಿವೈಡ್ ಆಗುತ್ತೆ ಮತ್ತು 5ಇಂದನೂ ಡಿವೈಡ್ ಆಗ್ತಾಯಿದೆ. ನೆಕ್ಸ್ಟ್ 9 ಒಂದು ಚೆಕ್ ಮಾಡಬೇಕು ನಾವು. ಸೊ ಇಲ್ಲಿ ನಾನು ಲಾಸ್ಟಲ್ಲಿ y 0 ಕನ್ಫರ್ಮ್ ಆಯಿತು, y 0. ಓಕೆ, ಇದು ಆಯಿತು, ಇದು ಆಯಿತು. ನೆಕ್ಸ್ಟು 9ಇಂದ ಡಿವೈಡ್ ಆಗಬೇಕು ಅಂತಂದರೆ ಡಿಜಿಟ್ ಸಮ್ ಏನಿರಬೇಕು? 9ಇಂದ ಡಿವೈಡ್ ಆಗ್ತಾ ಇರಬೇಕು. ಸೊ y 0 ತೊಗೊಂಡೆ. 4 + 7 11, 11 + 2 13. 13 + ಎಕ್ಸು ಶುಡ್ ಬಿ ಡಿವಿಸಿಬಲ್ ಬೈ 9. ಆವಾಗ ನಾವು ಎಕ್ಸ್ ವ್ಯಾಲ್ಯೂ ಏನು ಹಾಕಬೇಕು? ಇಲ್ಲಿ 18 ಆಯಿತು ಅಂದರೆ 9ಇಂದ ಡಿವೈಡ್ ಆಗುತ್ತೆ, ಅಂದರೆ ಎಕ್ಸ್ ವ್ಯಾಲ್ಯೂ 5 ಹಾಕಬೇಕಾಗತ್ತೆ. ಸೊ ಆಗ ನಮಗೆ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಸೊ ಇದಿಷ್ಟು ನಮಗೆ ಫಸ್ಟ್ ಚಾಪ್ಟರ್ ಸಂಬಂಧಪಟ್ಟಂತಹ ಕೆಲವೊಂದು MCQನ ಸಾಲ್ವ್ ಮಾಡಿದ್ದೀನಿ. ಸೊ ಕಂಪ್ಲೀಟ್ ವಿಡಿಯೋ ಬೇಕು ಅಂದರೆ ನೀವು ಪ್ಲೇಲಿಸ್ಟ್ನ ಚೆಕ್ ಮಾಡಿ. ಆಲ್ಮೋಸ್ಟು 5 ಪಾರ್ಟ್ ಮಾಡಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ವೀಡಿಯೋಸಲ್ಲೂ ಬೇಸಿಕ್ಕಿಂದ ಹಿಡಿದು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಒಂದು ಸತಿ ಎಲ್ಲ ನೀಟಾಗಿ ನೋಡ್ಕೊಳ್ಳಿ, ನಿಮಗೆ ಎಕ್ಸಾಮಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಚಾಪ್ಟರ್ನ ಶುರು ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.